ಯತ್ನಾಳ್ ಅವ್ರನ್ನ ದೆಹಲಿ ಕರೆಸ್ಕೊಂಡಿದ್ದಾಯಿತು, ಮಾತುಕತೆ ಮಾಡಿದ್ದಾಯಿತು, ವಾಪಸ್ ಬಂದಿದ್ದಾಯಿತು. ಬಂದಾದ ಮೇಲೆ ನನಗೇನೂ ಕೂಡ ಅಂದಿಲ್ಲ ಅವರು. ಪ್ರಶ್ನೆ ಬೇರೆ, ನನ್ನನ್ನು ಹೊಗಳು ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಯತ್ನಾಳ್ ಮಾತಾಡಿದ್ದಾಯಿತು. ಮತ್ತೇನು ಅಂತಂದರೆ ನಮ್ಮ ಬಣ ಮತ್ತಷ್ಟು ಬಲಿಷ್ಠ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾಯಿತು. ಇನ್ನು ಇದೆಲ್ಲದರ ಜೊತೆಗೆ ರಾಧಾ ಮೋಹನ್ ದಾಸ್ ಇವತ್ತು ಕೋರ್ ಕಮಿಟಿ ಸಭೆಯನ್ನು ಕರೆದಿದ್ದಾರೆ. ಈ ಮುಖಾಂತರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನ. ಏಕೆಂದರೆ ಹಿಂಗೆ ಬಿಟ್ಟರೆ ಎಡವಟ್ಟಾಗುತ್ತೆ ಅನ್ನುವಂಥದ್ದು ಕೇಂದ್ರ ನಾಯಕರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಇವತ್ತು ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿದೆ. ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಕರೆದಿರುವಂಥ ಸಭೆ. ರಾಜ್ಯ ಬಿಜೆಪಿ ಉಸ್ತುವಾರಿ ನಾಯಕ ರಾಧಾ ಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಯತ್ನಾಳ್ ಕೋರ್ ಕಮಿಟಿ ಸಭೆಯಲ್ಲಿಲ್ಲ, ಕೋರ್ ಕಮಿಟಿನಲ್ಲಿಲ್ಲ ಅವರು, ಪ್ರಶ್ನೆ ಬೇರೆ. ಆದರೆ ಯಾವ ರೀತಿ ಈ ಬಣ ಬಡಿದಾಟವನ್ನು ಸರಿ ಮಾಡ್ತಾರೆ ನೋಡಬೇಕು. ಅಥವಾ ಸಭೆ ಆದಮೇಲೆ ಆ ಬಣ ಈ ಬಣ ಇಬ್ಬರನ್ನೂ ಕೂರಿಸಿ ಏನಾದರೂ ಮಾತಾಡ್ತಾರಾ? ಇದ್ಯಾಕೋ ಇಷ್ಟು ಸುಲಭವಾಗಿ ಸರಿಯಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ನೀವು ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥ ಧಾಟಿನಲ್ಲಿ ಒಂದು ಬಣ ಮಾತಾಡಿದ್ದು, ಇನ್ನೊಂದು ಬಣ ನಮಗೆ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ದು. ಯಾವಾಗ ಇವರು ಹೋದ ತಕ್ಷಣ ಅವ್ರಿಗೆ ಬೆಂಬಲವಾಗಿ ಯತ್ನಾಳ್ ಬಣ ಹೋಗಿತ್ತಿತ್ತಲ್ಲ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಈ ಕಡೆಗೆ BP ಹರೀಶ್, ಇವರೆಲ್ಲರೂ ಕೂಡ ಹೋಗಿದ್ದಿದೆಯಲ್ಲ, ಇದೆಲ್ಲ ಆದಮೇಲೆ ರಾಧಾ ಮೋಹನ್ ದಾಸ್ ಇವತ್ತು ಬರ್ತಾ ಇದ್ದಾರೆ. ಎಲ್ಲದರ ಜೊತೆಗೆ ನೋಡಿ, ಈಗ ಅಧಿವೇಶನಕ್ಕೆ 2 ದಿವಸ ಬಾಕಿ ಉಳಿದಿದೆ. ಈ ಸಂದರ್ಭದಲ್ಲಿ ಇಂಥ ಕಸರತ್ತುಗಳು ನಡೀತಾ ಇವೆ. 2 ದಿನ ಬಾಕಿ. ಈ ಸಂದರ್ಭದಲ್ಲಿ ಇಂಥ ಕಸರತ್ತು, ಎಷ್ಟು ಅಸ್ತ್ರಗಳಿವೆ ನೋಡಿ. ಅದನ್ನು ಯಾವ ರೀತಿ ಪ್ರಯೋಗಿಸಬೇಕು, ಸದನದ ಒಳಗೆ ಹೋರಾಟ ಮಾಡಬೇಕು, ಹೊರಗಡೆ ಹೋರಾಟ ಮಾಡಬೇಕು, ಇವೆಲ್ಲ ಮಾತುಗಳನ್ನು ಕೂಡ ಬಿಜೆಪಿ ಆಡಿತ್ತು. ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರವಾಸ ಮಾಡಬೇಕು ಅಂತ, ಸಮಾವೇಶ ಮಾಡ್ತೀವಿ ಅಂತ. ಇಷ್ಟೊಂದು ಗೊಂದಲಗಳನ್ನು ಇಟ್ಕೊಂಡು ಮಾಡೋಕ್ಕೆ ಸಾಧ್ಯನಾ? ಇದನ್ನು ಹೆಂಗೆ ಸರಿ ಮಾಡ್ತಾರೆ ದಾಸ್? ಹೇಳ್ಕೊಂಡಂಥ ಘೋಷಣೆ ಮಾಡಿದಂಥ ಹೋರಾಟಗಳು ಆಗ್ತವ, ಮಾಡ್ತಾರ? ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಸದನದಲ್ಲಿ ಕಾಂಗ್ರೆಸ್ಸನ್ನು ಎದುರಿಸ್ತಾರ? ಇವತ್ತು ದಾಸ್ ಏನು ಪ್ರಯತ್ನಗಳನ್ನು ಮಾಡ್ತಾರೆ, ಯಾವ ರೀತಿ ಮನವೊಲಿಸ್ತಾರೆ, ಯಾವ ರೀತಿ ಸಂದೇಶ ರವಾನಿಸ್ತಾರೆ, ಅದರ ಮೇಲೆ ಡಿಪೆಂಡ್ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗಮನಿಸಬೇಕಾದಂಥ ಸಂಗತಿ, ಯತ್ನಾಳ್ ದಿಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಏನೋ ದೊಡ್ಡ ಪ್ರಮಾಣದಲ್ಲಿ ಆಗೋಗ್ಬಿಡುತ್ತೆ ಅನ್ನುವಂಥ ಮಾತುಗಳು BJP ವಲಯದಲ್ಲೇ ಕೇಳಿಬಂದಿತ್ತು. ನೀವು ಫೀಲ್ಡಲ್ಲಿದ್ದೀರಿ, ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಕೆಲ BJP ನಾಯಕರು ಹೇಳ್ತಾ ಇದ್ರು, ಇಲ್ಲ ನೋಡಿ ಈ ಸರಿ ಸರಿಯಾದಂಥ ಪಾಠ ಕಲಿಸ್ಬಿಡ್ತಾರೆ ಅನ್ನುವಂಥ ಮಾತು. ಆದರೆ ಯಾರು ಕೂಡ ಪಾಠ ಹೇಳುವಿಲ್ಲ ಅಂತ ಅನಿಸುತ್ತೆ, ಯಾರು ಕೂಡ ಪಾಠ ಕಲಿತೂ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಬಂದಾದಮೇಲೆ ಅವ್ರು ಆಡಿರುವಂಥ ಮಾತುಗಳಿದೆಯಲ್ಲ, ನಾವು ಇನ್ನೂ ಕೂಡ ಬಲಿಷ್ಠವಾಗಿದ್ದೀವಿ, ಬೇರೆ ಬೇರೆ ಕಡೆ ನಾವು ಹೋರಾಟವನ್ನು ನಾವು ರೂಪುರೇಷೆಗಳನ್ನು ರೆಡಿ ಮಾಡ್ತೀವಿ, ಏನೋ ಒಂದು ಕಡೆಗೆ ಒಂದು ಕ್ಲಾಸ್ ಆದಮೇಲೆ ಇನ್ನೊಬ್ಬರು ಪೀರಿಯಡ್ ತಗೊಳ್ತಾರಲ್ಲ ಮೇಸ್ಟ್ರುಗಳು, ಆ ಥರ ಹೇಳ್ಬಿಟ್ರಪ್ಪ. ಈಗ ನಮ್ದಾದ್ಮೇಲೆ ಇನ್ನೊಬ್ಬರು ತಗೊಳ್ತಾರೆ, ಇನ್ನೊಬ್ಬರು ಆದಮೇಲೆ ಮತ್ತೊಬ್ಬರು ತಗೊಳ್ತಾರೆ ಅನ್ನೋ ದಾಟಿನಲ್ಲಿ ಯತ್ನಾಳ್ ಮಾತಾಡ್ತಾ ಇದ್ದಾರೆ. ಜೊತೆಗೆ ರಾಧಾ ಮೋಹನ್ ದಾಸ್ ಇವತ್ತು ಬಂದಿರುವಂಥದ್ದು ಯಾವ ರೀತಿ ಇವರ ಈ ಅಪಸ್ವರಗಳು ಏನೇನಿದೆಯಲ್ಲ, ವೈಮನಸ್ಸು ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ತೇಪೆ ಹಾಕ್ತಾರೆ ಅಂತ. ಕಿರಣ್, ರಂಗನಾಥ್, ಅಧಿವೇಶನದ ಹಿನ್ನೆಲೆಯಲ್ಲಿ ಇವತ್ತು ಕೋರ್ ಕಮಿಟಿಯನ್ನ ಬಿಜೆಪಿ ರಾಜ್ಯ ಘಟಕ ಆಯೋಜನೆ ಮಾಡಿದೆ. ರಾಧಾ ಮೋಹನ್ ದಾಸ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೈಕಮಾಂಡ್ನಿಂದ ಏನಾದರೂ ಸಂದೇಶವನ್ನು ತಂದಿದ್ದರೆ ಇವತ್ತಿನ ಕೋರ್ ಕಮಿಟಿಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಅದನ್ನು ಅವರು ರಾಜ್ಯದ ಸದಸ್ಯರಿಗೆ ಹೇಳ್ಬೋದು. ಆದರೆ ನಿಗದಿತವಾಗಿರುವಂತಹ ಅಜೆಂಡಾದ ಪ್ರಕಾರವಾಗಿ ಒಂದಷ್ಟು ಅಧಿವೇಶನದ ವಿಚಾರಗಳಿಗೆ ಚರ್ಚೆ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಇದನ್ನು ಹೊರತುಪಡಿಸಿದಂತೆ ರಾಜ್ಯ ಬಿಜೆಪಿಯಲ್ಲಿರುವಂತಹ ಆಂತರಿಕ ಬೆಳವಣಿಗೆ, ಅದರಲ್ಲೂ ಕೂಡ ಯತ್ನಾಳ್ ಮತ್ತು ಅವರ ತಂಡ ಪ್ರತ್ಯೇಕವಾಗಿ ನಡೆಸುತ್ತಿರುವಂತಹ ಚಟುವಟಿಕೆ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಬೇರೆ ಉಳಿದಂತಹ ಕೋರ್ ಕಮಿಟಿ ಸದಸ್ಯರು ಪ್ರಸ್ತಾಪ ಮಾಡದೇ ಇದ್ರೂ ಕೂಡ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಆರಂಭದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಹಾಗಾಗಿ ಯತ್ನಾಳ್ ವಿಚಾರ ಚರ್ಚೆ ಆದ್ರೆ ಅದು ಒಂದು ಅಧಿಕೃತವಾಗಿ ಪಕ್ಷದ ವೇದಿಕೆಯಲ್ಲಿ ಅದು ಚರ್ಚೆ ಆದಂತಹ ರೀತಿಯಲ್ಲಿ ಆಗುತ್ತೆ ಇವತ್ತಿನ ಕೋರ್ ಕಮಿಟಿಯಲ್ಲಿ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಪಕ್ಷದ ವೇದಿಕೆಯಲ್ಲಿ ಮುಕ್ತವಾಗಿ ಅದು ಚರ್ಚೆ ಆಗಿರಲಿಲ್ಲ. ಯಾರ್ಯಾರು ನಾಯಕರುಗಳು ತಮಗೆ ಬೇಕಾದಂತಹ ರೀತಿಯಲ್ಲಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ಅಲ್ಲಿ ತಮ್ಮ ದೂರುಗಳನ್ನ ಹೇಳಿ ಬಂದಿದ್ರೆ ಹೊರತು ಪಕ್ಷದ ವೇದಿಕೆಯಲ್ಲಿ ಅದು
ವಿಸ್ತೃತವಾದಂತಹ ಚರ್ಚೆ ಆಗಿಲ್ಲ. ಒಂದು ವೇಳೆ ಇವತ್ತು ಚರ್ಚೆ ಆದ್ರೆ ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆಯಾಗಿ ಅದು ಅಧಿಕೃತವಾಗಿ ಹೈಕಮಾಂಡ್ಗೆ ಆ ಒಂದು ಮಾಹಿತಿ ರವಾನೆ ಆಗುತ್ತೆ. ಯಾಕಂದ್ರೆ ರಾಜ್ಯ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುವಂತಹ ವಿಷಯಗಳು ಏನೇನಾಯ್ತು ಅನ್ನುವಂಥದ್ದನ್ನ ನೇರವಾಗಿ ವಿಸ್ತೃತ ವರದಿಯನ್ನು ರಾಜ್ಯ ಉಸ್ತುವಾರಿ ಹೈಕಮಾಂಡ್ಗೆ ತಲುಪಿಸ್ತಾರೆ. ಅದು ನಡೆದು ಬಂದಿರುವಂತಹ ಪದ್ಧತಿ. ಹೀಗಾಗಿ ಇವತ್ತು ಯತ್ನಾಳ್ ವಿಚಾರವೂ ಕೂಡ ಚರ್ಚೆ ಆದ್ರೆ ಅದು ಕೂಡ ನೇರವಾಗಿ ಹೈಕಮಾಂಡ್ಗೆ ಅಧಿಕೃತವಾದಂತಹ ಅವರ ಗುಂಪಿನ ಚಟುವಟಿಕೆಯ ಮಾಹಿತಿಗಳು ರವಾನೆ ಆಗುತ್ತೆ. ಹಾಗಾಗಿ ಯತ್ನಾಳ್ ವಿರುದ್ಧದ ಕ್ರಮಗಳು ಅಥವಾ ಮತ್ತಿತರ ಮುಂದಿನ ಹೆಜ್ಜೆಗಳಿಗೆ ಇದೊಂದು ರೀತಿಯಂತಹ ಆರಂಭದ ಹೆಜ್ಜೆಯನ್ನು ಇಟ್ಟಂತಾಗತ್ತೆ. ಇನ್ನು ಕೇವಲ ಯತ್ನಾಳ ತಂಡದ ಚಟುವಟಿಕೆ ಮಾತ್ರ ಅಲ್ಲ, ಉಳಿದಂತ ಕೋರ್ ಕಮಿಟಿ ಸದಸ್ಯರು ಡಿ ವಿ ಸದಾನಂದಗೌಡ ಸೇರಿದಂತೆ ಉಳಿದಂತ ಕೆಲವು ಸದಸ್ಯರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನಂದ್ರೆ ಇಲ್ಲಿ ಯತ್ನಾಳ್ ವಿಚಾರದಲ್ಲಿ ಕ್ರಮವನ್ನು ಕೈಗೊಳ್ಳುವಂಥದ್ದು ನ್ಯಾಯ ಅನ್ನಂತಾದ್ರೆ ಉಳಿದಂತ ವಿಜೇಂದ್ರ ನಿಷ್ಠರ್ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಂಡು ಮಾಜಿ ಶಾಸಕರೇನು ಚಟುವಟಿಕೆಗಳನ್ನ ಮಾಡಿದ್ರು ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಅವರು ಕೂಡ ಮಾಡಿದ್ದು ತಪ್ಪು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ರಾಜ್ಯ ಉಸ್ತುವಾರಿ ನೇತೃತ್ವ ನಡೆಯುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರಗಳು ಏನು ಕೂಡ ಇವತ್ತು ಆಗೋದಿಲ್ಲ. ತಮ್ಮ ದೂರುಗಳನ್ನು ಹೇಳೋದಕ್ಕೆ, ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಇವತ್ತೊಂದು ಅಧಿಕೃತವಾದಂತಹ ವೇದಿಕೆ ಸಿಗುತ್ತೆ. ಇದರ ಜೊತೆಲಿ ಹೈಕಮಾಂಡ್ ಏನಾದ್ರೂ ಸಂದೇಶ ಬಂದಿದ್ರೆ, ಯಾಕಂದ್ರೆ ವಿಜೇಂದ್ರ ಕೂಡ ಕೆಲವು ದಿನಗಳ ಹಿಂದೆ ದೆಹಲಿಗೆ ಹೋಗಿದ್ರು, ವಿಪಕ್ಷ ನಾಯಕ ಅಶೋಕ್ ಕೂಡ ಹೋಗಿದ್ರು, ಯತ್ನಾಳ್ ಟೀಮ್ ಕೂಡ ಹೋಗಿತ್ತು. ಹೀಗಾಗಿ ಈ ಒಂದು ಸಂದೇಶ ಏನಾದ್ರೂ ಬಂದಿದ್ರೆ ಅದನ್ನ ಮಾತ್ರ ಇವತ್ತು ಅಗರ್ವಾಲ್ ಕನ್ವೆ ಮಾಡಬಹುದು. ಜೊತೆಗೆ ಈ ಅಧಿವೇಶನದಲ್ಲಿ ಕಿರಣ್ ಅಧಿವೇಶನದಲ್ಲಿ ಯಾವ್ಯಾವ ವಿಚಾರಗಳನ್ನ ಎತ್ಕೋಬೇಕು, ಏನು ಯಾವ ರೀತಿ ಹೋರಾಟ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಗೂ ಏನಾದರೂ ಇವತ್ತು ರೂಪುರೇಷೆ ಸಿದ್ಧಪಡಿಸುವಂತ ಸಾಧ್ಯತೆಗಳಿದೆಯಾ ಕಿರಣ್? ಖಂಡಿತ ಈ ಕೋರ್ ಕಮಿಟಿ ಕರೆದಿರುವಂತಹ ಅಜೆಂಡಾ ಕೂಡ ಅದೇ ಆಗಿದೆ. ಅಧಿವೇಶನದಲ್ಲಿ ಯಾವ ಹೋರಾಟಗಳನ್ನು ಕೈಗೆತ್ತಿಕೊಳ್ಳಬೇಕನ್ನುವಂತಹ ವಿಚಾರದಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ಕೋರ್ ಕಮಿಟಿಯನ್ನ ಕರೆದಿರುವಂತದ್ದು. ಯತ್ನಾಳ್ ವಿಚಾರ ಹೆಚ್ಚುವರಿಯಾಗಿ ಇಲ್ಲಿ ಸೇರ್ಪಡೆ ಆಗ್ತಾ ಇದೆ. ಆದ್ರೆ ಅಧಿವೇಶನದಲ್ಲಿ ಹೋರಾಟ ನಡೆಸುವಂತ ವಿಚಾರದಲ್ಲಿ ಬಿಜೆಪಿಯಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ವಕ್ಫ್ ವಿಚಾರದಲ್ಲಿ ಯತ್ನಾಳ್ ಹೋರಾಟ ಘೋಷಣೆ ಮಾಡಿದ ಬಳಿಕ ರಾಜ್ಯ ಬಿಜೆಪಿಯಿಂದ 3 ಹಂತದಲ್ಲಿ ಅಧಿಕೃತವಾದಂತಹ ಘೋಷಣೆಯನ್ನು ಮಾಡಲಾಗಿತ್ತು. ಒಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡುವಂಥದ್ದು, ಇನ್ನೊಂದು 3 ದಿನಗಳ ಕಾಲ 3 ತಂಡಗಳಲ್ಲಿ ಪ್ರವಾಸವನ್ನು ಮಾಡುವಂಥದ್ದು, 3ನೇ ಹಂತದ ಹೋರಾಟವಾಗಿ ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಮುನ್ನ ಬೃಹತ್ ಆದಂತಹ ಹೋರಾಟವನ್ನ ಪ್ರತಿಭಟನೆಯನ್ನು ಸಂಘಟನೆ ಮಾಡುವಂಥದ್ದು. ಈ ವಿಚಾರದಲ್ಲೇ ಬಿಜೆಪಿ ಇನ್ನೂ ಕೂಡ ಎಡವತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ 3 ತಂಡಗಳ ರಾಜ್ಯ ಪ್ರವಾಸದಲ್ಲಿ 3 ದಿನಗಳ ಬದಲಾಗಿ ರಾಜ್ಯ ನಾಯಕರು 2 ದಿನಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ 2 ದಿನಗಳಿಗೆ ತಮ್ಮ ಒಂದು ಪ್ರವಾಸನ ಮುಕ್ತಾಯಗೊಳಿಸಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ನಿನ್ನೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಪ್ರವಾಸವನ್ನು ಕೈಗೊಳ್ಳಬೇಕಾಗಿತ್ತು, ಅದನ್ನು ಕೂಡ ಅವರು ಕೈಗೊಂಡಿಲ್ಲ. ಮತ್ತು ಬೆಳಗಾವಿಯಲ್ಲಿ ನಡೆಸಬೇಕಾದಂತಹ ಹೋರಾಟದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಸ್ವರೂಪ ಇನ್ನೂ ಕೂಡ ಘೋಷಣೆ ಆಗಿಲ್ಲ ರಾಜ್ಯ ಬಿಜೆಪಿ ಘಟಕದಿಂದ. ಹೀಗಾಗಿ ಕೇವಲ ಸದನದ ಒಳಗಡೆ ಮಾತ್ರ ಹೋರಾಟ ಮಾಡೋದಕ್ಕೆ ಈಗ ಸದ್ಯದ ಪರಿಸ್ಥಿತಿ ತೀರ್ಮಾನ ಮಾಡಿಕೊಂಡಂತ ರೀತಿಯಲ್ಲಿ ಕಂಡು ಬರ್ತದೆ. ಹಾಗಾಗಿ ಪ್ರಸಕ್ತ ವಿಷಯಗಳು ವಕ್ಫ್ ವಿಚಾರ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇನ್ನಿತರ ವಿಚಾರಗಳನ್ನ ಹೋರಾಟದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ. ರಂಗನಾಥ್.